ಸಿಎಂ ಆಗಿ ಡಿಕೆ ಶಿವಕುಮಾರ್ ಪಟ್ಟಾಭಿಷೇಕಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಸಂಜೆ ಎಕ್ಸಾಕ್ಟ್ ಆಗಿ 4:05 ಮುಹೂರ್ತ ನಿಗದಿ ಆಗಿದೆ. ಡಿಕೆಶಿ ಜೊತೆಯಲ್ಲಿ 14 ಸಚಿವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಈ ಬಗ್ಗೆ ಮಾಹಿತಿ ಇದೆ. ಇನ್ನು ಪರಮೇಶ್ವರ್ ಅವರು ಸಿಂಗಲ್ ಡಿ ಸಿಎಂ ಜೊತೆಗೆ ಪ್ರಬಲ ಖಾತೆಯನ್ನ ಅವರಿಗೆ ನೀಡಲಾಗುತ್ತೆ. ಇನ್ನು ಕೆಪಿಸಿಸಿ ಸಾರಥ್ಯ ಬಿಕೆ ಹರಿಪ್ರಸಾದ್ ಹೆಗಲಿಗೆ ಫಿಕ್ಸ್ ಆಗಿದೆ. ಇದೆಲ್ಲವೂ ಅಧಿಕೃತವಾಗಿ ಇನ್ನೇನು ಸ್ವಲ್ಪ ಹೊತ್ತಿನಲ್ಲೇ ಕೆಲವೇ ಕ್ಷಣಗಳಲ್ಲಿ ಘೋಷಣೆ ಆಗುತ್ತೆ ಅನ್ನೋ ಮಾಹಿತಿನೂ ಸಿಕ್ಕಿದೆ. ಪ್ರಮುಖವಾಗಿ ಮೊದಲ ಪಟ್ಟಿಯಲ್ಲಿ ಹಿರಿಯರಿಗೆ ಸ್ಥಾನ, ಕೆಜೆ ಜಾರ್ಜ್, ಡಾಕ್ಟರ್ ಜಿ ಪರಮೇಶ್ವರ್ ಡಿಸಿಎಂ ಸ್ಥಾನ ಪ್ಲಸ್ ಪ್ರಬಲ ಖಾತೆ, ಪ್ರಿಯಾಂಕ್ ಖರ್ಗೆ, ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಸಾರಥ್ಯ ತನಗೇ ಬೇಕು ಅಂತ ಪಟ್ಟು ಹಿಡಿದು ಕೂತಿದ್ರು. ಅದ್ರ ಜೊತೆಯಲ್ಲಿ ಒಂದು ಪ್ರಬಲ ಖಾತೆಗೂ ಒಂದು ಡಿಮ್ಯಾಂಡ್ ಅನ್ನ ಮಾಡಿದ್ರು. ಇದೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಸದಾಶಿವ ನಗರದ ನಿವಾಸದ ಮುಂಭಾಗದಲ್ಲಿ ಡಿಕೆ ಶಿವಕುಮಾರ್ ಅವರು ಬಂದಿದ್ದಾರೆ. ಬೆಳಗ್ಗೆಯಲ್ಲೂ ಒಂದು ಕಾತರತೆ ಇತ್ತು. ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನಕ್ಕೂ ಮುಂಚಿತವಾಗಿ, ಆ ಕಾರ್ಯಕ್ರಮಕ್ಕೆ ಬರೋಕ್ಕೂ ಮುಂಚಿತವಾಗಿ ಟೆಂಪಲ್ ರನ್ ಮಾಡ್ತಾರೆ, ಎಲ್ಲೆಲ್ಲಿ ವಿಸಿಟ್ ಮಾಡ್ತಾರೆ ಅಂತೆಲ್ಲ ಬಹಳಷ್ಟು ಕ್ಯೂರಿಯಾಸಿಟಿ ಇತ್ತು. ಸ್ವಲ್ಪ ಹೊತ್ತಲ್ಲಿ ಮಾಜಿ ಸಿಎಂ BS ಯಡಿಯೂರಪ್ಪ ಅವರ ನಿವಾಸಕ್ಕೆ ಅವರು ಅಲ್ಲಿಂದ ತೆರಳುತ್ತಾರೆ ಅಂತಲೂ ಮಾಹಿತಿಗಳಿದೆ. ಇವತ್ತು ವೆರಿ ಬಿಗ್ ಡೇ ಡಿಕೆ ಶಿವಕುಮಾರ್ ಅವರ ಪಾಲಿಗೆ. ಯಾಕಂದ್ರೆ ದಶಕಗಳ ಕನಸು ಇವತ್ತು ಈಡೇರ್ತಾ ಇದೆ. ಸತತ ಪ್ರಯತ್ನಗಳು, ಪಕ್ಷ ನಿಷ್ಠೆ. ಇನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಟ್ರಬಲ್ ಬಂದರೂ ಅದನ್ನ ಹೈಕಮಾಂಡ್ ಇವ್ರ ಹೆಗಲಿಗೆ ಕೊಡ್ತಾ ಇತ್ತು. ಹಾಗಾಗಿ ಟ್ರಬಲ್ ಶೂಟರ್ ಅಂತ ಹೆಸರು ಗಳಿಸ್ತವರು. ಮತ್ತೆ ಪ್ರಾರ್ಥನೆ, ಪದೇ ಪದೇ ಹೇಳ್ತಾ ಇದ್ರು, ಪ್ರಯತ್ನ ವಿಫಲವಾದರೂ ಪ್ರಾರ್ಥನೆ ಒಂದಲ್ಲ ಒಂದಿನ ಫಲಿಸುತ್ತೆ ಅಂತ ಹೇಳಿ. ಇವತ್ತು ಆ ಗಳಿಗೆ ಕೂಡು ಬರ್ತಾ ಇದೆ. ವೆರಿ ಬಿಗ್ ಡೇಗೆ ಡಿಕೆ ಶಿವಕುಮಾರ್ ಸಜ್ಜಾಗಿದ್ದಾರೆ. ದೊಡ್ಡ ಸಂಖ್ಯೆಯಲ್ಲಿ ತನ್ನ ಅಭಿಮಾನಿಗಳು ಸೇರಿದಂತಹ ಫಸ್ಟ್ ಫ್ಲೋರಲ್ಲಿ ಬಂದು ಅಲ್ಲಿಂದ ಕೈ ಮುಗಿತಾರೆ. ಆ ಸ್ವರೂಪದಲ್ಲೇ ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವ್ರನ್ನೀಗ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಭೇಟಿಯಾಗಿದ್ದಾರೆ. ಸದಾಶಿವನಗರದ ನಿವಾಸದಲ್ಲಿ ಭೇಟಿಯಾಗಿ ಚರ್ಚೆಯನ್ನು ನಡೆಸಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಭೇಟಿಯಾಗಿದ್ದಾರೆ. ಮಂತ್ರಿ ಸ್ಥಾನದ ಜೊತೆಗೆ ಉಪಮುಖ್ಯಮಂತ್ರಿ ಸ್ಥಾನದ ಹುದ್ದೆಯೂ ಕೂಡ ಅವರಿಗೆ ಸಿಗುವಂತಹ ನಿರೀಕ್ಷೆ ಇರುವಂಥದ್ದು. ಶಿವಕುಮಾರ್ ಅವರಿಗೆ ಅಭಿನಂದನೆಯನ್ನು ಶಾಸಕ ಪರಮೇಶ್ವರ್ ಅವರು ಸಲ್ಲಿಸಿದ್ದಾರೆ. ಈಗ ಅವರು ಮತ್ತೊಮ್ಮೆ ಉಪಮುಖ್ಯಮಂತ್ರಿ ಆಗುವಂತಹ ಸಾಧ್ಯತೆ ಗೋಚರಿಸ್ತಾ ಇದೆ. ಡಿಕೆ ಭೇಟಿ ಬಳಿಕ ಸಿದ್ದರಾಮಯ್ಯನವರ ಮನೆಗೂ ಕೂಡ ಅವರು ಭೇಟಿ ನೀಡಲಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ನಿಯೋಜಿತ ಮುಖ್ಯಮಂತ್ರಿ ಶಿವಕುಮಾರ್ ಅವರನ್ನ ಭೇಟಿಯಾಗಿ ಚರ್ಚೆಯನ್ನು ನಡೆಸಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್, ಶಿವಕುಮಾರ್ ಅವರ ಕ್ಯಾಬಿನೆಟ್ ಇವತ್ತು ಶಿವಕುಮಾರ್ ಅವರ ಜೊತೆಗೆ ಪ್ರಮಾಣ ವಚನವನ್ನು ಸ್ವೀಕರಿಸುತ್ತೆ. ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸುವಂತಹ ದಿನ. ಆ ಪ್ರಕಾರ ಮೊನ್ನೆಯಲ್ಲೂ ಕೂಡ ಹೆಗಲ ಮೇಲೆ ಕಾಂಗ್ರೆಸ್ಸಿನ ಧ್ವಜವನ್ನು ಹೊಂದುವಂತಹ ಶಾಲನ್ನು ಹಾಕ್ಕೊಂಡೆ, ಕಾಂಗ್ರೆಸ್ಸಿನ ಪಕ್ಷದ ಶಾಲನ್ನು ಹಾಕ್ಕೊಂಡೆ ಅವರು ಓಡಾಡ್ತಾ ಇರ್ತಾರೆ. ಮೊನ್ನೆಯಿಂದಲೂ ಕೂಡ ಇದೇ ಶಾಲನ್ನು ಹಾಕ್ಕೊಂಡು ಓಡಾಡ್ತಿದ್ದಾರೆ. ಎಸ್.ಎಂ. ಕೃಷ್ಣ ಅವರ ಅಂತ್ಯ ಸಂಸ್ಕಾರದ ನಂತರ ಈ ರೀತಿಯಾಗಿ ಶಾಲ್ ಧರಿಸುವುದನ್ನು ಅವರು ಶುರು ಮಾಡಿದ್ದಾರೆ. ಎಸ್.ಎಂ. ಕೃಷ್ಣ ಅವರ ಸ್ಟೈಲ್ ಇತ್ತು. ಅವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭಗಳಲ್ಲಿ ಈ ರೀತಿಯಾಗಿ ಯಾವಾಗ ಕುರ್ತಾ ಹಾಕ್ತಿದ್ರು ಆ ಸಂದರ್ಭಗಳಲ್ಲಿ ಅದರ ಮೇಲ್ಗಡೆ ಒಂದು ಶಾಲ್ ಹಾಕ್ಕೊಂಡು ಓಡಾಡ್ತಾ ಇದ್ರು. ಶಿವಕುಮಾರ್ ಅವರು ಇತ್ತೀಚೆಗೆ ಶುರು ಮಾಡಿರುವಂಥದ್ದು ನೋಡಿ, ಆ ಶಾಲ್ನ ಜೊತೆಗೇ ಅವತ್ತು ಅವರು ಹೇಳಿದಂತಹ ಕತೆ ಸದನದ ಒಳಗಡೆ ಸಂತಾಪ ಸೂಚನೆ ಮಾಡುವಾಗ ಹೇಳಿದ್ದು, ಎಸ್.ಎಂ. ಕೃಷ್ಣ ಅವರ ಕ್ಯಾಬಿನೆಟ್ಗೆ ನಾನು ಹೆಂಗೆ ಸೇರಿದೆ ಅಂತೇಳಿ. ಆನಂತರ ಅವ್ರನ್ನ ಪ್ರತಿಪಕ್ಷದವರು ತಮಾಷೆ ಮಾಡ್ತಾ ಇದ್ರು, ಇವರು ಒದ್ದು ಕಿತ್ಕೋತಾರೆ ಅಂತೇಳಿ. ಇಲ್ಲ, ಪ್ರೀತಿಯಿಂದಲೇ ತಗೊಂಡಿದ್ದಾರೆ. ಅದನ್ನು ಒದ್ದು ಕಿತ್ಕೊಳ್ಳುವಂತಹ ಸ್ಥಿತಿಗೆ ಹೋಗಲಿಲ್ಲ. ಬದಲಿಗೆ ಭಾಳ ಇಬ್ಬರ ನಡುವೆ ಒಂದು ಸೌಹಾರ್ದಯುತವಾದಂತಹ ಸನ್ನಿವೇಶದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು. ಕರ್ನಾಟಕದ ರಾಜಕಾರಣದಲ್ಲಿ ಒಂದು ರೀತಿಯಾದಂಥ ಹೊಸ ಮಾದರಿಯನ್ನ ಪ್ರದರ್ಶನ ಮಾಡಿದ್ದಾರೆ ಕಾಂಗ್ರೆಸ್ನ ನಾಯಕರುಗಳು. ಯಾವುದೇ ಪಕ್ಷಗಳಿರಬಹುದು, ಅಧಿಕಾರ ಹಸ್ತಾಂತರಗಳು ಆಗ್ತಾ ಇರ್ತವೆ. ಹಿಂದೆ 2006ರಲ್ಲಿ ಅಧಿಕಾರ ಹಸ್ತಾಂತರದ ಸ್ಥಿತಿ ಏನಾಯಿತು, 2011ರಲ್ಲಿ ಏನಾಯಿತು, 2012ರಲ್ಲಿ ಏನಾಯಿತು, 2019ರಲ್ಲಿ ಯಾವ ಸ್ವರೂಪದ ಒಂದು ಸರ್ಕಾರ ಬಿದ್ದು ಹೋಯಿತು, ಹಾಗೆಯೇ ಮತ್ತೆ 2021ರಲ್ಲಿ ಹೇಗೆ ಮುಖ್ಯಮಂತ್ರಿಯ ಬದಲಾವಣೆಯ ಸಂದರ್ಭಗಳು ಹೆಂಗಾಯಿತು, ಈ ರೀತಿ ಅಂತ ನಾವು ಇತ್ತೀಚಿನ ಅಂದರೆ ಕೇವಲ ಇದು 21ನೇ ಶತಮಾನದ ಕಥೆಯನ್ನು ಹೇಳ್ತಾ ಇದ್ದೀನಿ ನಿಮಗೆ. 20ನೇ ಶತಮಾನದ ಅಂದರೆ 1990ರ ಭಾಗ ಅಂತೂ ಇದಕ್ಕಿಂತಲೂ ಕೂಡ ಭಾಳ ದೊಡ್ಡ ಸ್ವರೂಪದ ಹೋರಾಟಗಳು ನಡೆದಂತಹ ರಾಜಕೀಯದ ಇತಿಹಾಸ ಕರ್ನಾಟಕದ ಮಟ್ಟಿಗೆ ಇದ್ದೇ ಇದೆ. ಕರ್ನಾಟಕದಲ್ಲಿ ಯಾವುದೇ ಮಂತ್ರಿ 10 ವರ್ಷದಲ್ಲಿ 6 ಜನ ಮುಖ್ಯಮಂತ್ರಿ, ಹೌದು, 89ರಿಂದ 99, ಹೌದು, ಹಲವು ಮುಖ್ಯಮಂತ್ರಿಗಳನ್ನು ಕಂಡಿರುವಂತಹ ರಾಜ್ಯ ನಮ್ಮದು. ನೋಡಿ, ಪಶ್ಚಿಮ ಬಂಗಾಳದಂತಹ ರಾಜ್ಯದಲ್ಲಿ ಮೊನ್ನೆ ಮುಖ್ಯಮಂತ್ರಿ ಆದಂಥವರು 5ನೇವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ತೆಗೆದುಕೊಳ್ತಾರೆ. ಅಂದರೆ ಸುಮಾರು 50 ವರ್ಷದ ಇತಿಹಾಸದಲ್ಲಿ 4ನೇವರು ಮುಖ್ಯಮಂತ್ರಿ ಆಗುವಂಥದ್ದು. 1977ರಿಂದ ಜ್ಯೋತಿ ಬಸು ನಂತರ ಬುದ್ಧದೇವ ಭಟ್ಟಾಚಾರ್ಯ, ಆಮೇಲೆ
ಬಂದಂಥ ಮಮತಾ ಬ್ಯಾನರ್ಜಿ, ಈಗ ಸುವೇಂದು. ಆದರೆ ಈ 40-50 ವರ್ಷದ ಅವಧಿಯಲ್ಲಿ ಕರ್ನಾಟಕ ನೋಡಿರುವಂಥ ಮುಖ್ಯಮಂತ್ರಿಗಳ ಸಾಲುಗಳು ನಮ್ಮಲ್ಲಿ 10 ವರ್ಷದಲ್ಲಿ ನಾವು 5-6 ಜನ ಮುಖ್ಯಮಂತ್ರಿಗಳನ್ನು ನೋಡ್ತಾ ಇರ್ತೀವಿ. ಆ ರೀತಿಯಾದಂಥ ಪರಿಸ್ಥಿತಿ ಕರ್ನಾಟಕದ ರಾಜಕಾರಣ ಇರುವಂಥದ್ದು. ಇದು ಹಾಗೆಂತೇಳಿ ಹೆಚ್ಚು ಮುಖ್ಯಮಂತ್ರಿಗಳಾದ ತಕ್ಷಣವೇ ರಾಜಕೀಯದ ಮೇಲೆ ಬಹಳ ಪ್ರಭಾವಗಳು ಬೀರುತ್ತೆ ಅಂತೇಳಿ ನಮ್ಮ ಎಲ್ಲ ಮುಖ್ಯಮಂತ್ರಿಗಳ ಆಡಳಿತದ ಸಂದರ್ಭದಲ್ಲಿ ಕೂಡ ಕರ್ನಾಟಕದಲ್ಲಿ ಒಂದಲ್ಲ ಒಂದು ಬದಲಾವಣೆಗಳಾಗಿದ್ದಾವೆ, ಒಂದಲ್ಲ ಒಂದು ಅಭಿವೃದ್ಧಿ ಕೆಲಸಗಳಾಗಿದ್ದಾವೆ. ಹೀಗಾಗಿ ದಕ್ಷಿಣ ಭಾರತದಲ್ಲೂ ಕೂಡ ಕರ್ನಾಟಕ ಅಭಿವೃದ್ಧಿಯ ವಿಚಾರದಲ್ಲಿ ಮುಂಚೂಣಿಯಲ್ಲಿರುವಂಥದ್ದು. ಶಿವಕುಮಾರ್ ಅವರ ಮುಂದಿರುವಂತಹ ಸವಾಲು ಕೂಡ ಅದೇನೆ, ಯಾವ ಸ್ವರೂಪದಲ್ಲಿ ಈ ಚುಕ್ಕಾಣಿಯನ್ನು ಅವರು ಇನ್ನೊಂದು ಎತ್ತರಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಪ್ರತಿನಿತ್ಯವೂ ಕೂಡ, ಇವತ್ತಿನಿಂದ ಪ್ರತಿನಿತ್ಯವೂ ಕೂಡ ಅವರನ್ನು ಕರ್ನಾಟಕದ ಜನ ಅಳತೆ ಮಾಡ್ತಾ ಇರ್ತಾರೆ. ಅವರ ಅಭಿಮಾನಿಗಳು ಅವರನ್ನು ಹೊಗಳಬಹುದು, ಅವರ ಪಕ್ಷದವರು ಖುಷಿ ಪಡಬಹುದು. ಆದರೆ ಸಾಮಾನ್ಯ ಜನ ಅವರ ನಿರೀಕ್ಷೆಗಳಿಗೆ ತಕ್ಕಂತೆ ಶಿವಕುಮಾರ್ ಅವರು ಕೆಲಸ ಮಾಡ್ತಾರಾ ಅನ್ನೋದನ್ನು ಅಳತೆ ಮಾಡ್ತಾ ಇರ್ತಾರೆ. ಶಿವಕುಮಾರ್ ಅವ್ರಿಗಿರುವಂತಹ ಸವಾಲು ಕೂಡ ಅದೇ. ಅದು ಶಿವಕುಮಾರ್ ಅವ್ರಿಗೂ ಕೂಡ ಗೊತ್ತಿದೆ. ಬಹಳಷ್ಟು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದಾರೆ ಅವರು. ಮುಖ್ಯಮಂತ್ರಿ ಆಗುವಂಥದ್ದು ಕೂಡ ಪ್ಲ್ಯಾನ್ಗಳಿದ್ದಾವೆ. ಹೀಗಾಗಿ ಬಹುಶಃ 2 ವರ್ಷದಲ್ಲಿ ಒಂದು ಒಳ್ಳೆಯ ಮಾಡೆಲನ್ನು ಕೊಡೋದಕ್ಕೆ ಅವರಿಗೆ ಸಾಧ್ಯ ಆಯಿತು ಅಂದರೆ ಕರ್ನಾಟಕದ ಜನರಿಗೆ ಅವರು ಮುಂದಿನ ಆಯ್ಕೆಯೂ ಕೂಡ ಆಗಬಹುದು. ಇಲ್ಲದೆ ಹೋದರೆ ಕರ್ನಾಟಕದ ಜನ 1977 ನಂತರ ಯಾವುದೇ ಸರ್ಕಾರವನ್ನು ರಿಪೀಟ್ ಮಾಡಿದಂಥ ಇತಿಹಾಸ ಕರ್ನಾಟಕದಲ್ಲಿ ಇಲ್ಲ. 83ರಲ್ಲಿ ಒಂದು ಮಧ್ಯಂತರ ಚುನಾವಣೆಯ ಸಮಯದಲ್ಲಿ ಮಧ್ಯಂತರವಾಗಿ ರಿಪೀಟ್ ಆಗಿದೆ ಬಿಟ್ಟರೆ 89ರ ನಂತರ ಅಂತೂ ಯಾರೂ ರಿಪೀಟ್ ಆಗಲೇ ಇಲ್ಲ ಕರ್ನಾಟಕದಲ್ಲಿ. ಹೀಗಾಗಿ ಕರ್ನಾಟಕದ ಜನರ ಮುಂದೆ ಯಾವ ಸ್ವರೂಪದ ಆಯ್ಕೆಯನ್ನು ಇಡ್ತಾ ಇರ್ತಾರೆ. ಚಂದ್ರಶೇಖರ್ ಅವರು ನೀವು ಆವಾಗಲೇ ಹೇಳಿದರೆ, ಆರಂಭದಲ್ಲಿ ಒಂದು ಮಾತ್ರ ಹೇಳಿದರೆ 11 ನಂತರ ಕಾಂಗ್ರೆಸ್ನವರು ಇಡೀ ದೇಶದಲ್ಲೂ ಕೂಡ ರಿಪೀಟ್ ಆಗಿಲ್ಲ ಅಂತ ಐವಾನ್ ಅವರು ಹೇಳಿದರು. ಇನ್ಫ್ಯಾಕ್ಟ್ ಅದು ಫ್ಯಾಕ್ಟ್ ಕೂಡ. ಕರ್ನಾಟಕದಲ್ಲಿ BJPಯವರು ಕೂಡ ಏನು ರಿಪೀಟ್ ಮಾಡೋಕ್ಕಾಗಿಲ್ಲ. ಭ್ರಷ್ಟಾಚಾರದ ಕಾರಣಕ್ಕಾಗಿ ರಿಪೀಟ್ ಆಗಿಲ್ಲ ಅಂತ ಹೇಳಿದರೆ BJPಯವ್ರಿಗೂ ಕೂಡ ಅದೇ ಅನ್ವಯ ಆಗುತ್ತಾ ಅನ್ನುವಂಥ ಪ್ರಶ್ನೆ ಬರುತ್ತೆ. ಆದರೆ ಈಗ ಉಳಿದಿರುವ 2 ವರ್ಷ, ಈಗ ಆಗಿರುವ 3 ವರ್ಷ ಆಗಿದೆ, ಉಳಿದಿರೋದು ಕೇವಲ 2 ವರ್ಷ. ಎಷ್ಟು ಸುಲಭ ಅಥವಾ ಎಷ್ಟು ಟಫ್ ಇರುತ್ತೆ ಅಥವಾ ಏನು ನಿರೀಕ್ಷೆಯನ್ನು ಮಾಡಬಹುದು? ಒಂದು ಪ್ರತಿಪಕ್ಷವಾಗಿ ನೀವು ಏನು ನಿರೀಕ್ಷೆಯನ್ನು ಮಾಡ್ತೀರಿ ಈ ಸರ್ಕಾರದಿಂದ ಅಂತ? ಪ್ರತಿಪಕ್ಷದ ಜೊತೆಗೆ ಒಬ್ಬ ಕರ್ನಾಟಕದ ನಾಗರಿಕನಾಗಿ ನನಗೆ ಹೊಸ ಮುಖ್ಯಮಂತ್ರಿ ಮೇಲೆ ಒಂದಷ್ಟು ಭರವಸೆಗಳಿರುತ್ತೆ, ಒಂದಷ್ಟು ಆಕಾಂಕ್ಷೆಗಳು ಕೂಡ ಇರುತ್ತೆ. ಇಲ್ಲಿವರೆಗೂ ಇವರೇ ಹೇಳ್ತಾ ಇದ್ದಾರೆ ಹೊಸ ಭರವಸೆ ಅಂತೇಳಿ. ಹಾಗಾದ್ರೆ ಈ 3 ವರ್ಷ ಭರವಸೆ ಇರಲಿಲ್ವಾ? ಅದು ಅವರೇ ಉತ್ತರ ಕೊಡಬೇಕು, DK ಶಿವಕುಮಾರ್ ಅವರೇ ಉತ್ತರ ಕೊಡಬೇಕು. ಮತ್ತು ಕೆಲವು ಏನು ಅನ್ಯಾಯಗಳು ಇಲ್ಲಿವರೆಗೂ ಆಯಿತು ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸಗಳು ಇವರಿಂದ ಆಗಬೇಕು ಅಂತಕ್ಕಂಥ ನಿರೀಕ್ಷೆಗಳಿದೆ. ಹೊಸ ಮುಖ್ಯಮಂತ್ರಿಗಳಿಗೆ ನಾನು ಕೇಳ್ಕೊತೇನೆ, ಒಬ್ಬ ನಾಗರಿಕನಾಗಿ ನೀವು ಭರವಸೆ ಕೊಡ್ತೀರಾ? SC SP TSP ಹಣವನ್ನು ಪ್ರತಿ ವರ್ಷ ನೀವು ತಿಂತಾ ಇದ್ದೀರಲ್ಲ, ಬೇರೆ ಬೇರೆದಕ್ಕೆ ವರ್ಗಾವಣೆ ಮಾಡ್ತಾ ಇದ್ದೀರಲ್ಲ, ಆ ದಲಿತರ ಹಣವನ್ನು ಇನ್ಮೇಲೆ ನಾವು ಮುಟ್ಟೋದಿಲ್ಲ. ದಲಿತರ ಹಣ ಇರ್ತಕ್ಕಂಥದ್ದು ದಲಿತ ಕಾಲೋನಿಗಳನ್ನ ಇದು ಮಾಡೋದಕ್ಕೆ, ದಲಿತರ ಬಾಳನ್ನು ಹಸನು ಮಾಡೋದಕ್ಕೆ. ಹಾಗಾಗಿ ಆ ದಲಿತರ ಹಣವನ್ನು ಬೇರೆ ಗ್ಯಾರಂಟಿಗಳಿಗೆ ನೀವು ವರ್ಗಾವಣೆ ಮಾಡಲ್ಲ ಅಂತಕ್ಕಂಥ ಮಾತುಗಳನ್ನು ನನ್ನ ದಲಿತ ಸಮುದಾಯಕ್ಕೆ ನೀವು ಕೊಡ್ತೀರಾ? ಇದೊಂದು ಆಸೆ ಜನಗಳಲ್ಲಿದೆ. ಎರಡನೇದು, ಯಾವ ಒಂದು ವಾಲ್ಮೀಕಿ ನಿಗಮದಲ್ಲಿ ದಲಿತರ ಹಣವನ್ನು 187 ಕೋಟಿ ಅಲ್ಲ ನಾವು ತಿಂದಿದ್ದು, ಕೇವಲ 87 ಕೋಟಿ ಅಂತೇಳಿ ಸಿದ್ದರಾಮಯ್ಯ ಒಬ್ಬ CM ಆನ್ ದ ಫ್ಲೋರ್ ಆಫ್ ದ ಹೌಸ್ ಹೇಳ್ತಾರೆ. ಆ ರೀತಿ ಅನ್ಯಾಯ ಆಗಲ್ಲ ಅಂತ ನೀವನ್ನ ಭರವಸೆ ಕೊಡ್ತೀರಾ? ದಲಿತರ ಹಣ 87 ಕೋಟಿ ಹೋಯ್ತಲ್ಲ, ಯಾವುದು ನಿಮ್ಮ ಹೈಕಮಾಂಡ್ಗೆ ಹೋಯ್ತು, ನಿಮ್ಮ ತೆಲಂಗಾಣ ಎಲೆಕ್ಷನ್ಗೆ ಹೋಯ್ತು, ನಿಮ್ಮವ್ರು ಮಾತಾಡಿದ್ದು ಅದನ್ನು ನೀವು ವಾಪಸ್ ತರ್ತಕ್ಕಂಥ ಕೆಲಸವನ್ನು ನೀವು ಮಾಡ್ತೀರಾ? ದಲಿತರಿಗೆ ನ್ಯಾಯವನ್ನು ಕೊಡ್ತೀರಾ? ಈ ಒಂದು ಕೆಲಸ ಕೂಡ ಹೊಸ ಮುಖ್ಯಮಂತ್ರಿಗಳ ಕೈಯಲ್ಲಿ ಆಗಬೇಕು. ಮೂರನೇದು, ಯಾವ ವಿಚಾರವನ್ನು ಡೆವಲಪ್ಮೆಂಟ್ಗೆ ಒಂದೇ ಒಂದು ರೂಪಾಯಿ ಇವ್ರ ಕೈಲಿ ಕೊಡೋದಕ್ಕೆ ಯೋಗ್ಯತೆ ಇಲ್ಲ ಅಂತೇಳಿ ನಿಮ್ಮ MLAಗಳೇ ಹೇಳ್ತಾ ಇದ್ರಲ್ಲ. ನಿಮ್ಮ ಏನು ಕಾಗವಾಡ MLA ರಾಜು ಕಾಗೇರಿ ಹೇಳ್ತಿದ್ರು, 1 ರೂಪಾಯಿ ಬರೋದಿಲ್ಲ, ನಾನು ಬೆಂಗಳೂರಿಗೆ ಬಂದು ನೇಣು ಹಾಕ್ಕೊಂತೀನಿ ಅಂತೇಳಿ. ಇವ್ರದ್ದೇ ಏನು ಮೊಣಕಾಲ್ಮೂರಿನ NY ಗೋಪಾಲಕೃಷ್ಣ ಅವರು ಹೇಳ್ತಾ ಇದ್ರು, ಚರಂಡಿಗೆ ಮಣ್ಣು ಹಾಕೋಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ ಅಂತೇಳಿ. ನಿಮ್ಮದೇ AICC ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ರು, ಒಂದು ಹಿಡಿ ಮಣ್ಣು ಮುಚ್ಚೋದಕ್ಕೂ ಗುಂಡಿ ಮುಚ್ಚೋದಕ್ಕೂ ನಿಮ್ಮ ಹತ್ರ ಯೋಗ್ಯತೆ ಇಲ್ಲ ಅಂತೇಳಿ. ಇದೇ ಮಾತನ್ನು ದೇಶಪಾಂಡೆ ಅವರು ಹೇಳಿದ್ರು, ಇದೇ ಮಾತನ್ನು ಟಿಪ್ಪುನ ಷಡಕ್ಷರಿ ಅವರು ಹೇಳಿದ್ರು. ಈ MLAಗಳಿಗೆ ಕರ್ನಾಟಕಕ್ಕೆ ಡೆವಲಪ್ಮೆಂಟ್ಗೆ ಸ್ವಲ್ಪನಾದರೂ ಹಣವನ್ನು ನೀವು ಬಿಡುಗಡೆ ಮಾಡ್ತೀರಾ? ಆ ಭರವಸೆಯನ್ನು ನೀವು ಕೊಡ್ತೀರಾ ಅಂತೇಳಿ ನಾವು ಹೊಸ ಮುಖ್ಯಮಂತ್ರಿಗಳನ್ನ ನಾವು ಕೇಳ್ಕೊತೇವೆ. ಅದೇ ರೀತಿ ಏನು ಗೃಹಲಕ್ಷ್ಮಿ ಹಣವನ್ನು ನೀವೇ ಘೋಷಣೆ ಮಾಡಿದ್ರಿ, 2 ತಿಂಗಳ ಹಣ 5,000 ಕೋಟಿ ತಿಂದು ತೆಗ್ತಲ್ಲ ನಿಮ್ಮ ಸರ್ಕಾರ. ಗೃಹಲಕ್ಷ್ಮಿ ಹಣ 2025 ಫೆಬ್ರವರಿ ಮತ್ತು ಮಾರ್ಚಿಂದು ಇವತ್ತುವರೆಗೂ ಲೆಕ್ಕ ಕೊಟ್ಟಿಲ್ಲ. ಆ 5,000 ಹಣವನ್ನು ವಾಪಸ್ ತಗೊಂಬಂದು ಮತ್ತೆ ಗೃಹಲಕ್ಷ್ಮಿಯ ನನ್ನ ಕರ್ನಾಟಕದ ಬಡ ಮಹಿಳೆಯರಿಗೆ ಹಂಚ್ತೀರಾ? ಯಾವ ಒಂದು ಅನ್ನಭಾಗ್ಯ ಅಕ್ಕಿಯನ್ನು 1 ತಿಂಗಳು ನೀವು ಕೊಟ್ಟಿಲ್ಲ ಅಂತೇಳಿ ಮಂತ್ರಿಗಳ ಸದನದಲ್ಲಿ ಒಪ್ಕೊಂತಾರೆ, ಅದನ್ನು ನೀವು ವಾಪಸ್ ತರ್ತೀರಾ? ಯಾವ ಒಂದು ಏನು ಭ್ರಷ್ಟಾಚಾರ, ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ ಕರ್ನಾಟಕ, ಭ್ರಷ್ಟಾಚಾರದಲ್ಲಿ ನಂಬರ್ 1 ಅಂತೇಳಿ ವಿರೋಧ ಪಕ್ಷವಾಗಿ BJP ಹೇಳಿದ್ದಲ್ಲ. ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಅಂತ ಬಸವರಾಜ ರಾಯರೆಡ್ಡಿ ಹೇಳಿದ್ದು ಕರ್ನಾಟಕದಲ್ಲಿ ಭ್ರಷ್ಟಾಚಾರದ ನಂಬರ್ 1 ಅಂತೇಳಿ. ಸರ್ಕಾರ ಬಂದು 15 ದಿವಸದಲ್ಲಿ BR ಪಾಟೀಲ್ ಅವರು 26 ಜನ MLAಗಳಲ್ಲಿ ಸಪೋರ್ಟ್ ಇರ್ತಕ್ಕಂಥ ಲೆಟರ್ ಕೊಟ್ಟರು, ಭ್ರಷ್ಟಾಚಾರ ನಡೀತಾ ಇದೆ ಅಂತೇಳಿ. ಆ ಭ್ರಷ್ಟಾಚಾರವನ್ನು ನೀವು ನಿಲ್ಲಿಸ್ತೀರಾ? ಇವೆಲ್ಲ ಭರವಸೆಗಳು ನಾವು ಶಿವಕುಮಾರಿಂದ ಎಕ್ಸ್ಪೆಕ್ಟ್ ಮಾಡ್ತೇವೆ. ಯಾಕೆಂತ ಹೇಳಿದ್ರೆ ಬ್ರಹ್ಮಾಂಡ ಭ್ರಷ್ಟಾಚಾರ ಅಂತೇಳಿ ನೀವೇ ಹೇಳ್ಕೊಂಬಂದಿದ್ದು, ಅದನ್ನು ನಿಲ್ಲಿಸ್ತಕ್ಕಂಥ ಪ್ರಯತ್ನ ಮಾಡ್ತೀರಾ? ಹೊಸ ಭರವಸೆ ಅಂತೇಳಿ ಇಲ್ಲಿವರೆಗೂ ಭರವಸೆ ಇರಲಿಲ್ಲ. ಆಮೇಲೆ ದಯಮಾಡಿ ಕಾಂಗ್ರೆಸ್ ಹೈಕಮಾಂಡಲ್ಲಿ ಕೇಳ್ಕೊತೀನಿ,
3 ವರ್ಷಗಳ ಕಾಲ ಸಿದ್ದರಾಮಯ್ಯನಿಗೆ ಮೊದಲನೇ ದಿವಸದಿಂದ ಚಿತ್ರಹಿಂಸೆ ಕೊಟ್ಕೊಂಡೋದ್ರಲ್ಲ ನಿಮ್ಮ ಹೊಸ ಹೊಸ MLAಗಳು ನೀವು ಕೆಳಗಿರಿ ಅಂತೇಳಿ ನೋಡಿ. ಶಾಸಕಾಂಗ ಪಕ್ಷದ ನಾಯಕ ಅಂದ್ರೇನು? ಎಲ್ಲ MLAಗಳ ಎಲ್ಲ ಕಾಂಗ್ರೆಸ್ MLAಗಳ ಸರ್ವಾನುಮತದ ಆಯ್ಕೆ. ಅಂಥ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿಗೆ ನಿಮ್ಮಲ್ಲಿ ದಿನಕ್ಕೊಬ್ಬೊಬ್ಬರು ಹೊಸ MLAಗಳು, ದಿನಕ್ಕೊಬ್ಬೊಬ್ಬರು ಮಂತ್ರಿಗಳು ನೀವು ಕೆಳಗೆ ಇನ್ನೊಬ್ಬರ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಹೇಳಿದ್ರೆ ಯಾವ ರೀತಿ ಅವರು ಸರ್ಕಾರ ಮಾಡೋಕ್ಕೆ ಸಾಧ್ಯ? 3 ವರ್ಷಗಳ ಕಾಲ ನಿರಂತರವಾಗಿ ನಿಮ್ಮ MLAಗಳೇ ಸಿದ್ದರಾಮಯ್ಯಗೆ ಚಿತ್ರಹಿಂಸೆ ಕೊಟ್ಕೊಂಡಿದ್ದಾಗ ಹೈಕಮಾಂಡ್ ಕಣ್ಮುಚ್ಕೊಂಡು ಕೂತಿತ್ತಲ್ಲ, ಅದು ಇನ್ನು 2 ವರ್ಷ ರಿಪೀಟ್ ಆಗೋದು ಬೇಡ. ಜನ ನಿಮಗೆ 140 ಜನ MLAಗಳನ್ನ ಗೆಲ್ಸ್ಕೊಟ್ಟಿದ್ದಾರೆ. ಏನೋ ಒಂದು ಆಕಾಂಕ್ಷೆ ಇದೆ. ಹಾಗಾಗಿ ಇಲ್ಲಿವರೆಗೂ ಭರವಸೆ ಇರಲಿಲ್ಲ ಅಂತ ನೀವೇ ಹೇಳ್ತಾ ಇದ್ರಿ. ಕರ್ನಾಟಕದ ಹೊಸ ಭರವಸೆ ನಾನು ಅಂತ DK ಶಿವಕುಮಾರ್ ನೀವೇ ಹೇಳ್ತಿದ್ರಿ. ಆ ಭರವಸೆಯನ್ನು ಕಟ್ಕೊಡಿ. ದೀನ ದಲಿತರ ಬಾಡಿಗೆ ಏನು ನರಕ ಮಾಡಿದಿರಿ ಅದನ್ನು ನಾನು ಸರಿ ಮಾಡಿಕೊಡಿ. ಆ ಭರವಸೆಯನ್ನು ಹೊಸ ಮುಖ್ಯಮಂತ್ರಿ ಮಾಡ್ತಾರಾ ಅಥವಾ ಹಳೆ ಬಸ್ ಇದು ಡ್ರೈವರ್ ಮಾತ್ರ ಚೇಂಜ್ ಆಗ್ತಾ ಇದೆ, ಹಳೆ ಬಸ್ಸು ಹಳೆ ಇಂಜಿನು ಅಂತ ಮಾಡ್ಕೊಂಡು ಹೋಗ್ತೀರಾ? ಅಥವಾ ಏನು ಲೂಟಿ ಮಾಡಿಬಿಟ್ಟು ನೀವು ಕೇಂದ್ರ ಇದು ಹೈಕಮಾಂಡಿಗೆ ಕೊಡ್ತಾ ಇದ್ರಲ್ಲ, ವಾಚ್ಮ್ಯಾನ್ ಮಾತ್ರ ಬದಲಾವಣೆ ಆಗಿದೆ, ಹಳೆ ವಾಚ್ಮ್ಯಾನ್ ಹೋಗಿದ್ದಾರೆ, ಹೊಸ ವಾಚ್ಮ್ಯಾನ್ ಬಂದಿದ್ದಾರೆ, ಮತ್ತೆ ಲೂಟಿ ನಡೆಯುತ್ತೆ ಅಂತೇಳಿ ನೀವು ಹೇಳ್ಕೊಂಡು ಹೋಗ್ತೀರಾ? ನಮ್ಮ ಮುಖ್ಯಮಂತ್ರಿಗಳು ಉತ್ತರ ಕೊಡ್ಬೇಕು ಅಷ್ಟೇ. ಓಕೆ 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 ಈಗಾಗಲೇ ಬೇರೆ ಬೇರೆ ನಾಯಕರುಗಳು ಓಡಾಟವನ್ನು ಕೂಡ ನಾವು ನೋಡ್ತಾ ಇದ್ವಿ. ಸಿದ್ದರಾಮಯ್ಯವರ ನಿವಾಸಕ್ಕೆ ಈಗ ಶಿವಕುಮಾರ್ ಅವರು ಬರ್ತಾ ಇದ್ದಾರೆ. ನಿಯೋಜಿತ ಮುಖ್ಯಮಂತ್ರಿಯವರು ಮಾಜಿ ಮುಖ್ಯಮಂತ್ರಿಯವರ ನಿವಾಸಕ್ಕೆ ಬರ್ತಾ ಇದ್ದಾರೆ. ಯಾಕಂದರೆ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಇದುವರೆಗೆ ನಡ್ಕೊಂಡು ಬಂದಿತ್ತು. ಇವತ್ತು ಈಗ ಹೊಸ ನಾಯಕತ್ವ, ಹೊಸ ನೇತೃತ್ವ, ಉಳಿದೆಲ್ಲ ನಾಯಕರುಗಳನ್ನು ಭೇಟಿಗೆ ಮುಂಚಿತವಾಗಿ ಈಗ ಸಿದ್ದರಾಮಯ್ಯನವರ ಭೇಟಿಗೆ ಬಂದಿದ್ದಾರೆ. ಬಹುತೇಕ ಕಾಂಗ್ರೆಸ್ನ ಸಚಿವರುಗಳ ಪಟ್ಟಿ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಪ್ರಕಟ ಆಗ್ಬೋದು. ಈ ಇಬ್ಬರು ನಾಯಕರುಗಳು ಭೇಟಿಯಾದ ತಕ್ಷಣವೇ ಹೈಕಮಾಂಡ್ ಕಡೆಯಿಂದ ಕೂಡ ರಿಲೀಸ್ ಆಗುವಂತಹ ಸಾಧ್ಯತೆ ಇದೆ. ಅಂತಿಮವಾಗಿ ಇವರಿಬ್ಬರು ಕೂಡ ಜೊತೆಯಾಗಿಯೇ ಇದ್ದುಕೊಂಡು ಹೈಕಮಾಂಡ್ ನಾಯಕರ ಜೊತೆ ಕೂಡ ಮಾತಾಡಿ ಆ ಪಟ್ಟಿ ಬಿಡುಗಡೆಯ ಬಗ್ಗೆ ಅವ್ರ ಜೊತೆಗೆ ಕೇಳ್ಕೊಳ್ಬೋದು. ನಂತರ ಪಟ್ಟಿಯನ್ನು ಬಿಡುಗಡೆ ಮಾಡುವಂತಹ ನಿರೀಕ್ಷೆ ಇರುವಂಥದ್ದು. ಇನ್ನು ಕೆಲವೇ ಕ್ಷಣಗಳಲ್ಲಿ ಯಾರೆಲ್ಲ ಮಂತ್ರಿಗಳು ಈಗ ಅಧಿಕಾರವನ್ನು ಸ್ವೀಕರಿಸೋರು ಇದ್ದಾರೆ, ಇವತ್ತು ಶಿವಕುಮಾರ್ ಅವರ ಸಂಪುಟದಲ್ಲಿ ಅವರ ಸಂಪುಟದ ಸಹೋದ್ಯೋಗಿಗಳಾಗಿ ಯಾರೆಲ್ಲ ಅಧಿಕಾರಕ್ಕೆ ಬರ್ತಾರೆ ಅನ್ನೋದ್ರ ಬಗ್ಗೆ ಈಗ ಸ್ಪಷ್ಟ ರೂಪ ಸಿಗ್ಬೋದು. DCM DK ಶಿವಕುಮಾರ್ ಅವರು DCM ಆಗಿದ್ದಂತಹ DK ಶಿವಕುಮಾರ್ ಅವರು ಈಗ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿರೋದಕ್ಕೆ ನೊಣವಿಕೆರೆಯ ಅಜ್ಜೇನ ಮಠದಲ್ಲಿ ಸಂತಸವನ್ನು ವ್ಯಕ್ತಪಡಿಸಲಾಗಿದೆ. ಈ ಮಠದ ಭಕ್ತ, ಈ ಮಠದ ಮಗು ಇವತ್ತು ರಾಜ್ಯದ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಇಂದು ಮುಹೂರ್ತ ಬಹಳ ಚೆನ್ನಾಗಿದೆ ಅನ್ನುವಂತಹ ಮಾತುಗಳನ್ನು ಹೇಳಿದ್ದಾರೆ. ಗುರು ನುಡಿದ ಮುಹೂರ್ತವೇ ಪವಿತ್ರವಾದ ರಾಜಯೋಗ ಅಂತ ಹೇಳಿ ಅವರು ಅಜ್ಜೇನ ಮಠದಲ್ಲಿ ಹೇಳ್ತಾ ಇದ್ದಾರೆ. DKಶಿ CM ಆಗ್ತಿರೋದಕ್ಕೆ ನೊಣವಿನಕೆರೆಯ ಅಜ್ಜೇನ ಮಠದಲ್ಲಿ ಸಂತಸವನ್ನು ವ್ಯಕ್ತಪಡಿಸಲಾಗಿದೆ. ಗುರು ನೀಡಿದಂತಹ ದಿನ, ಶುಭ ಮುಹೂರ್ತದ ಶುಭ ಗಳಿಗೆಯಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಅವರು ಅಧಿಕಾರವನ್ನು ಸ್ವೀಕರಿಸ್ತಿದ್ದಾರೆ. ಇದು ರಾಜಯೋಗ ಅನ್ನುವಂಥ ಹೇಳ್ತಿದ್ದಾರೆ. ಹಾಗೆ ನೋಡಿದರೆ ಅದನ್ನೇ ಎಷ್ಟೋ ಸಲ ಈ ವಿಚಾರದಲ್ಲಿ ನೊಣವಿಕೆರೆಯ ಸ್ವಾಮೀಜಿಯವರು ಮಾತನಾಡಿದ್ದಾರೆ. ತೋರಿಸ್ತೀನಿ. ರಾಜ ಪ್ರತ್ಯಕ್ಷ ದೇವತಾ ಎಂಬಂತೆ ಇವತ್ತ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ನಮ್ಮ DK ಶಿವಕುಮಾರ್ ಅವರು ಮಠದ ಮಗನಾಗಿದ್ದು 16 ವರ್ಷ ಶ್ರೀಮಠದ ಶ್ರದ್ಧಾ ಭಕ್ತಿಯಲ್ಲಿ ಸೇವೆ ಮಾಡಿರ್ತಕ್ಕಂಥವರು. ನಮ್ಮ ಪರಮ ಪೂಜ್ಯ ಜಗದ್ಗುರು ವೀರ ಗಂಗಾಧರ ಶಿವಾಚಾರ್ಯ ಮಹಾಸನ್ನಿಧಿಯವರ ಕೃಪಾಶೀರ್ವಾದದಿಂದ ಅವರು ಜಯಶೀಲರಾಗಿದ್ದಾರೆ. ಎಲ್ಲ ಭಕ್ತಾದಿಗಳ ತಮ್ಮೆಲ್ಲರ ಸಂಕಲ್ಪ ತಾವೆಲ್ಲರೂ ಗೆದ್ದೀರಿ ಅಂತ ಹೇಳ್ತಕ್ಕಂಥ ನನಗೆ ಭಾಳ ಸಂತೋಷ ತರ್ತಾ ಇದೆ. ಇವತ್ತು ಮಧ್ಯಾಹ್ನ 3ರಿಂದ 4 ಗಂಟೆಗೆ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ನಮ್ಮ ಜಗದ್ಗುರು ವೀರ ಗಂಗಾಧರ ಶಿವಾಚಾರ್ಯರು ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅನ್ನುವಂಥ ಒಂದು ಮಂತ್ರ ಘೋಷಣೆಯನ್ನು ಕೊಟ್ಟಿದ್ದಾರೆ. ಆ ಧರ್ಮದ ಧ್ವಜವನ್ನು ಸರ್ವೇ ಜನ ಸುಖಿನೋ ಭವಂತು, ರಾಜ ಪ್ರತ್ಯಕ್ಷ ದೇವತ, ಎಲ್ಲ ಮತ ಬಾಂಧವರ ಪ್ರೀತಿಯ ಮಗನಾಗಿ ದೇಶದ ಆಳ್ವಿಕೆಯಲ್ಲಿ ರೈತ ಬಾಂಧವರಿಗೆ, ವರ್ತಕರಿಗೆ, ರಾಜಕೀಯ ಮುತ್ಸದ್ದಿಗಳಿಗೆ, ಸೈನಿಕರಿಗೆ ಒಂದೇ ಸರಳ ಸಜ್ಜನಿಕೆಯಲ್ಲಿ ಎಲ್ಲರ ಸೇವೆ ಮಾಡತಕ್ಕಂಥ ಶಕ್ತಿ, ಸಾಮರ್ಥ್ಯ, ಆರೋಗ್ಯ, ಭಾಗ್ಯ ಭಗವಂತ ಕರುಣಿಸಿ ಕೊಡಲಿ. ಇನ್ನು ಹೋಗ್ತಾ ಇದ್ದೀವಿ, ನೋಡ್ತೇನೆ ಸಮಯದ ಅವಕಾಶ. ಶ್ರೀಮಠದ ಆಶೀರ್ವಾದ ಇದೆ, ಅಲ್ಲಿರ್ತಕ್ಕಂಥ ಸನ್ನಿವೇಶ ಆಶೀರ್ವಾದವನ್ನು ಪಡೆದಿದ್ದಾರೆ. ಅವರು ಜಯಿಸಿ ಹೀಗೆ ಶುಭ ಮುಹೂರ್ತದಲ್ಲಿ ಅವರು ಕರ್ನಾಟಕದ ಇವತ್ತು ಸೀನಿಯರ್ಸ್ ಮಾತ್ರ ಪ್ರಮಾಣ ವಚನದ ಸ್ವೀಕಾರವನ್ನು ಮಾಡ್ತಾರೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ನ್ಯೂಸ್ 18ಗೆ ಮಾಜಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ, ಇವತ್ತು ಸೀನಿಯರ್ಸ್ ಮಾತ್ರ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ, ಮುಂದೆ ಹೊಸಬರು ಪ್ರಮಾಣ ವಚನವನ್ನು
ಸ್ವೀಕಾರ ಮಾಡಲಿದ್ದಾರೆ ಅನ್ನುವಂಥದ್ದು ಕೂಡ ಹೇಳಿದ್ದಾರೆ. ಹೊಸಬರು ಮುಂದೆ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಕೆಪಿಸಿಸಿ ಅಧ್ಯಕ್ಷ ಅಥವಾ ಸಚಿವ ಸ್ಥಾನದ ಬಗ್ಗೆ ಯಾವುದೇ ರೀತಿಯಂತಹ ಮಾಹಿತಿ ಇಲ್ಲ ಅಂತೇಳಿ ನ್ಯೂಸ್ 18 ಜೊತೆಗೆ ಮಾತನಾಡ್ತಾ ಮಾಜಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ತಿಳಿಸಿದ್ದಾರೆ. ನಮ್ಮ ಜೊತೆ ಈಗ ಸತೀಶ್ ಜಾರಕಿಹೊಳಿ ಇರುವಂತದ್ದು, ಅವರನ್ನೇ ಮಾತಾಡಿಸ್ತೀನಿ. ಸರ್, ಪ್ರಮುಖವಾಗಿ ನೀವು ಹಿಂದೆ ಕೂಡ ಮಾತಾಡ್ತಾ ಇದ್ದೀರಿ ನಾಯಕತ್ವ ಬದಲಾವಣೆ ಆಗಬೇಕು, ಇದು ಬೇಗ ತೀರ್ಮಾನ ಆಗಬೇಕು ಅಂತ. ಕೊನೆಗೆ ಈಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇರುವಂತದ್ದು, ಈ ವಿಚಾರವಾಗಿ ಹೇಳುವಂಥದ್ದು. ತೀರ್ಮಾನ ಆಗಿದೆ, ಒಳ್ಳೆ ಬೆಳವಣಿಗೆ ಪಕ್ಷದಲ್ಲಿ ಆಗಿದೆ. ಸೊ ವೇಟ್ ಮಾಡೋಣ. ಮುಖ್ಯಮಂತ್ರಿಗಳಾಗಿ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಅವ್ರ ಮುಂದೆ ಸಾಕಷ್ಟು ಸವಾಲುಗಳಿದೆ, ಅದನ್ನು ಮೀರೆಲ್ಲ ಮುಂದೆ ಹೋಗ್ತಾರೆ. 28ರಲ್ಲಿ ಮತ್ತೆ ಅವ್ರ ನೇತೃತ್ವದಲ್ಲಿ ಸರ್ಕಾರ ಬರುತ್ತೆ ಅಂತ ಆಸೆ ನಮಗಿದೆ. ಸರ್, ನೀವು ಕೂಡ ಒಂದು ಸಚಿವ ಆಕಾಂಕ್ಷಿ, ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರಾಗಬೇಕು ಅನ್ನೋ ನಿಟ್ಟಿನಲ್ಲಿ ಇರುವಂತದ್ದು. ನೀವು ಕೂಡ ದೆಹಲಿಗೆ ಹೋಗಿದ್ರಿ, ಏನು ಚರ್ಚೆಗಳಾಗಿರುವಂತದ್ದು, ಹೈಕಮಾಂಡ್ ಮುಂದೆ ನೀವು ಹೇಳಿರುವಂತದ್ದು ವಿಚಾರ? ಎಲ್ಲ ಮುಖಂಡರನ್ನು ಕರೆದಿದ್ದಾರೆ, ಕೇಳಿದ್ದಾರೆ, ಅವರವರ ಅಭಿಪ್ರಾಯವನ್ನು ಪಡೆದಿದ್ದಾರೆ. ಸೊ ನೋಡೋಣ ಯಾವ ರೀತಿ ಅಂತಿಮವಾಗಿ ಪಕ್ಷ ಯಾರ್ಯಾರಿಗೆ ಹುದ್ದೆ ಕೊಡ್ತೈತೆ, ಯಾವ ಥರ ಬಳಸ್ಕೊಳ್ತೈತೆ ಕಾದು ನೋಡೋಣ. ಪಕ್ಷ ಅದೆಲ್ಲ ಅನುಭವ ಇದೆ ಅವರಿಗೆ. ಸರ್, ಹಾಗಾದ್ರೆ ಇವತ್ತು ಸಚಿವರಾಗಿ ನೀವು ಕೂಡ ಪ್ರಮಾಣ ವಚನ ಮಾಡ್ತಾ ಇರುವಂತದ್ದು ನಿಟ್ಟಿನಲ್ಲಿ ಹೆಸರಿರುವಂತದ್ದು ಹೇಗೆ ಅಂತ, ಕೆಪಿಸಿಸಿ ಲೇಟಾಗಿ ಆಗುತ್ತಾ ಹೇಗೆ ಅಂತ? ಸರ್ ಗೊತ್ತಿಲ್ಲ, ಯಾವ್ದು ಕೊಡ್ತಾರೆ ಗೊತ್ತಿಲ್ಲ. ಇನ್ನು ಮಟ್ಟ ಯಾವ್ದು ಅಧಿಕೃತವಲ್ಲ, ಬಂದ್ಮ್ಯಾಗ ನಿಮ್ಗೆ ಹೇಳ್ತೀನಿ. ಓಕೆ ಸರ್, ಡಿಸಿಎಂಗಳದ್ದು ತುಂಬಾ ಚರ್ಚೆಯಲ್ಲಿರುವಂಥದ್ದು, ನೀವು ಕೂಡ ಸಮುದಾಯವಾರು ಕೊಡಬೇಕು ಅಂತ ಅವ್ರು ಹೇಳಿರುವಂತದ್ದು, ಆ ಬಗ್ಗೆ ನೀವು ಹೈಕಮಾಂಡ್ ಗಮನಕ್ಕೆ ತರುವಂತದ್ದು, ಅವರು ಅದರ ಬಗ್ಗೆ ಏನು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ? ನೋಡೋಣ, ಅದನ್ನು ಚರ್ಚೆ ಮಾಡೋಣ. ಅದನ್ನು ಈಗೂ ಕೊಡ್ಬೋದು, ಆಮ್ಯಾಗ ಕೂಡ ಕೊಡ್ಬೋದು. ಈಗ ಕೊಡ್ಬೇಕಂತೇನಿಲ್ಲ, ಅನುಕೂಲ ಆದ್ರೆ ಕೊಡೋಣ. ಸರ್, ಇವತ್ತು ಎಷ್ಟು ಜನ ಸೀನಿಯರ್ಸ್ ಮಾತ್ರ ಹೊಸಬ್ರಿಗೆ ಅವಕಾಶ ಇರುವಂತ ಸರ್? ಸೀನಿಯರ್ಸ್ ಮಾತ್ರ ಮಾಡ್ತಾರೆ, ಓಕೆ. ಹೊಸಬರಿಗೆ 2ನೇ ಹಂತದಲ್ಲಿ ಅವಕಾಶ ಕೊಡ್ತಾರೆ. ಅಂದ್ರೆ ಇದು ಮುಂದಿನ 2028ರ ಚುನಾವಣೆಯ ಮುಂದೂಡಿಸಿ ಇಟ್ಕೊಂಡು ಈ ತರ plan ಮಾಡ್ತಾ ಹೋದ್ರೆ ಚುನಾವಣೆ ತಂಡಿದು, ಚುನಾವಣೆ ಎದುರಿಸಲಿಕ್ಕೆ ಈ ತಂಡ ರಚನೆ AICC ಮಾಡ್ತಾರೆ. ಸರ್, ಸಿದ್ದರಾಮಯ್ಯರಾಗಿರ್ಬೋದು ಮತ್ತು ಅಹಿಂದ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಈಗ ಒಂದು ಮುಂದಿನ ಕ್ಯಾಬಿನೆಟ್ ಒಂದು ಇದು ಆಗಿರುವಂಥದ್ದು, ಶಬಲವಾಗಿರುವಂಥದ್ದು, ಆ ಒಂದು ಅಹಿಂದದ ವಿಚಾರವಾಗಿ ಹೈಕಮಾಂಡ್ ಯಾವ ರೀತಿ ಒಂದು ಒಲವನ್ನು ತೋರಿಸಿದೆ? ನೋಡೋಣ, ಎಲ್ಲಾನು ಒಟ್ಟಿಗೆ ತಗೊಳ್ಳುವಂತ ಪ್ರಯತ್ನ ಆಗ್ತದೆ. ಎಲ್ಲರೂ ಒಟ್ಟಿಗೆ ಇರಬೇಕು, ಏನೇ ಸಮಸ್ಯೆ ಇದ್ರೂ ಬಗ್ಗೆ ಪರಿಹಾರ ಮಾಡಿಕೊಳ್ಬೇಕು. ಆ ನಿಟ್ಟಿನಲ್ಲಿ ನಾವು ಮುಂದೆ ಸಾಕ್ತೀವಿ. ಇದಿಷ್ಟು ಸತೀಶ್ ಜಾರಕಿಹೊಳಿ